ಬಿಜೆಪಿ ಮತ್ತು ಇತರೆ ಪಕ್ಷಗಳು ಆಗಾಗ ಒಂದು ಗುರುತರ ಆರೋಪ ಮಾಡ್ತಾನೆ ಇದ್ವು. ಅದೇನ್ ಗೊತ್ತಾ? ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದವರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಉಪಯೋಗ ಮಾಡಿಕೊಳ್ಳುತ್ತೆ ಅಂತ. ಆದ್ರೆ ಮುಸ್ಲಿಂ ನಾಯಕರನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ ಅಂತ. ಅದು ಮತ್ತೊಮ್ಮೆ ಸತ್ಯ ಆಗ್ತಿದೆ ಅನ್ನೋದು ಸಚಿವ ಜಮೀರ್ ಅಹ್ಮದ್ ಹಾಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಕೆಲವು ಬೆಳವಣಿಗೆಗಳನ್ನ ನೋಡಿದ್ರೆ ಕಾಣಿಸುತ್ತೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು ಏನು? ರಾಜ್ಯ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ಪಾಲಿಗೆ ಜಮೀರ್ ಮಹತ್ವ ಹೇಗಿತ್ತು, ಹೇಗಿದೆ ಅಂತ ಹೇಳ್ತೀನಿ ಇವತ್ತಿನ ಎಪಿಸೋಡ್ನಲ್ಲಿ. ನಾನು ಸಬಾ ಹಕೀಂ. ದಾವಣಗೆರೆ ಬೈ ಎಲೆಕ್ಷನ್ ಆಗಿದ್ದು ರೀ ರಾಜ್ಯ ರಾಜಕೀಯದಲ್ಲಿ ತಳ್ಳನ ಮೂಡಿಸ್ಬಿಟ್ಟಿದೆ. ಒಬ್ಬರಾದ್ಮೇಲೆ ಒಬ್ಬ ಮುಸ್ಲಿಂ ನಾಯಕರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ಮುಂದೆ ಜಮೀರ್ ಅಹ್ಮದ್ ಅವರ ಸ್ಥಾನಕ್ಕೂ ಕುತ್ತು ಬರುತ್ತೆ ಅನ್ನೋದು ಕೆಲವು ಊಹಾಪೋಹಗಳು. ಹಾಗಾದ್ರೆ ಆ ಊಹಾಪೋಹಗಳು ನಿಜವಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಿಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೇ ಟಾರ್ಗೆಟ್ ಆಗಿದ್ದು ಯಾಕಾಗಿ ಅನ್ನೋ ಪ್ರಶ್ನೆ ಬಲವಾಗಿ ಕಾಡುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ರಾಜೀನಾಮೆ ಪಡೆಯಲಾಯಿತು. ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಬಳಿಕ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಲಾಯಿತು. ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಶಾಸಕ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಮುಸ್ಲಿಂ ಸಮುದಾಯದ ವೋಟ್ಗಳ ಮೇಲೆ ಬಿಗಿಯಾದ ಹಿಡಿತವಿದೆ. ಕೇವಲ ಅದು ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದಾದ್ಯಂತ 224 ಕ್ಷೇತ್ರಕ್ಕೂ ಅದು ಸೀಮಿತವಾಗಿದೆ. ನೆರೆಯ ರಾಜ್ಯಗಳಿಗೂ ಕೂಡ ಆ ಹೋಲ್ಡ್ ಕಾಣಿಸುತ್ತೆ. ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ವೋಟ್ಗಳು ವಿಕೇಂದ್ರೀಕರಣವಾಗೋದನ್ನ ತಡೆಯೋ ಸಾಮರ್ಥ್ಯ ಜಮೀರ್ ಅಹ್ಮದ್ ಖಾನ್ ಅವರಿಗಿದೆ. ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳ ನಡುವೆ ಒಡೆದು ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೋ ಅಂತಹ ಕ್ಷೇತ್ರಗಳಲ್ಲಿ ಜಮೀರ್ ಅಹ್ಮದ್ ಖಾನ್ರನ್ನ ಕಾಂಗ್ರೆಸ್ ಪಕ್ಷವೇ ಪ್ರಚಾರಕ್ಕೆ ಅಖಾಡಕ್ಕೆ ಇಳಿಸಿದ್ದು ಈ ಹಿಂದೆ ನಾವು ಕಂಡಿದ್ದೀವಿ. ಕಳೆದ ವರ್ಷದ ಎಕ್ಸಾಂಪಲ್ ತಗೊಳ್ಳೋಣ. ಚನ್ನಪಟ್ಟಣ ಮತ್ತು ಶಿಗ್ಗಾವಿಯ ಬೈ ಎಲೆಕ್ಷನ್ ನಿಮ್ಗೆ ಪಕ್ಕಾ ನೆನಪಿರುತ್ತೆ. ಆ ಎರಡೂ ಕ್ಷೇತ್ರದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತ್ತು ಇತರೆ ಸಮುದಾಯದ ವೋಟ್ಗಳು ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ನಡುವೆ ಹಂಚಿ ಹೋಗ್ತಾ ಇದ್ವು. ಆದ್ರೆ ಮುಸ್ಲಿಂ ಸಮುದಾಯದ ವೋಟ್ಗಳು ಮಾತ್ರ ಕುಮಾರಸ್ವಾಮಿಗೆ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇದ್ವು. ಹೀಗಾಗಿ ಕುಮಾರಸ್ವಾಮಿ ಗೆಲ್ತಾ ಇದ್ರು. ಆದ್ರೆ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿಗೆ ಮುಸ್ಲಿಂ ವೋಟ್ ಹಂಚಿ ಹೋಗೋ ಸಾಧ್ಯತೆ ಕೂಡ ಇತ್ತು. ಇದು ಗೊತ್ತಾಗಿಯೇ ಕಾಂಗ್ರೆಸ್ ಪಕ್ಷ ಜಮೀರ್ ಅಹ್ಮದ್ ಖಾನ್ರನ್ನ ಅಖಾಡಕ್ಕಿಳಿಸುತ್ತೆ. ಅವರು ಧಾರ್ಮಿಕ ಮುಖಂಡರ ಜೊತೆ ಸಭೆ ಮಾಡೋದಾಗಿರಬಹುದು, ಅಲ್ಲಿರುವ ಧಾರ್ಮಿಕ ಲೀಡರ್ಸ್ಗಳ ಜೊತೆ ಮತ್ತು ಆ ಸಮುದಾಯದ ಲೀಡರ್ಸ್ಗಳ ಜೊತೆ ಸಭೆ ಮಾಡೋದಾಗಿರಬಹುದು. ಇದೆಲ್ಲ ಮಾಡೋದ್ರ ಮೂಲಕ ಸಮುದಾಯದ ವೋಟ್ ಕಾಂಗ್ರೆಸ್ನತ್ತ ಕ್ರೋಢೀಕರಣ ಆಗುವಂತೆ ಮಾಡ್ತಾರೆ ಜಮೀರ್. ಪರಿಣಾಮ ಸಿಪಿ ಯೋಗೇಶ್ವರ್ ವಿಜಯ ಪತಾಕೆ ಹಾರಿಸ್ತಾರೆ. ಸೇಮ್ ಟು ಸೇಮ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿನಿಧಿಸ್ತಾ ಇದ್ದ ಶಿಗ್ಗಾವಿ ಕ್ಷೇತ್ರದಲ್ಲಿ ಬೊಮ್ಮಾಯಿ ಮಗ ಸ್ಪರ್ಧೆ ಮಾಡಿದ್ದ ಸಂದರ್ಭದಲ್ಲೂ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಜೋರಾಗಿ ಕ್ಯಾಂಪೇನ್ ಮಾಡ್ತಾರೆ. ಆ ಮೂಲಕ ಮುಸ್ಲಿಂ ವೋಟ್ಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಹರಿದು ಬರುವಂತೆ ಮಾಡ್ತಾರೆ. ಪರಿಣಾಮ ಕಾಂಗ್ರೆಸ್ ಸುಲಭವಾಗಿ ಎರಡೂ ಕ್ಷೇತ್ರದಲ್ಲೂ ಮಾಜಿ ಸಿಎಂಗಳ ಪುತ್ರರ ಎದುರು ಗೆದ್ದು ಬೀಗಿತ್ತು. ಇದೆಲ್ಲವನ್ನ ನೋಡಿದಾಗ ಮುಸ್ಲಿಂ ಸಮುದಾಯದವರು ಜಮೀರ್ ಅವರನ್ನ ತಮ್ಮ ನಾಯಕ ಅಂತ ಒಪ್ಪಿಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇನ್ನು ತೆಲಂಗಾಣದಲ್ಲಿ ಚುನಾವಣೆ ಆದಾಗ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ಗೆ ಕೆಲವು ಮುಸ್ಲಿಂ ಸಮುದಾಯದ ಪ್ರಭಾವ ಇರೋ ಕ್ಷೇತ್ರಕ್ಕೆ ಉಸ್ತುವಾರಿ ಕೊಡಲಾಗುತ್ತೆ. ಅಲ್ಲಿ ಬೇರೆ ಪಕ್ಷಕ್ಕೆ ಹೋಗಬೇಕಾಗಿದ್ದ ವೋಟ್ಗಳನ್ನ ಕಾಂಗ್ರೆಸ್ನತ್ತ ಸೆಳೆದ ಖ್ಯಾತಿ ಜಮೀರ್ ಅವರಿಗೆ ಇದೆ. ಹಾಗೆ ಇತ್ತೀಚೆಗೆ ಕೇರಳ ಚುನಾವಣೆಯಲ್ಲೂ ಕೂಡ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಜಮೀರ್. ಇದು ಕೂಡ ಹೈಕಮಾಂಡ್ ಆದೇಶದ ಮೇರೆಗೆ, ಇದು ಕೂಡ ಇಡೀ ದೇಶದಲ್ಲೇ ಸ್ಟಾರ್ ಪ್ರಚಾರಕರಾಗಿ. ಮತ್ತೊಂದು ವಿಚಾರ ಇಲ್ಲಿ ಹೇಳಲೇಬೇಕು ನಾನು. ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧಪಡಿಸಿರುವಂತಹ ಪಟ್ಟಿಯಲ್ಲಿ ನಮ್ಮ ರಾಜ್ಯದಿಂದ 3 ಜನ, ಕೇವಲ 3 ಜನ ಸ್ಟಾರ್ ಪ್ರಚಾರಕರ ಲಿಸ್ಟ್ ನಲ್ಲಿ ಬರ್ತಾರೆ. ಒಂದು ಸಿಎಂ ಸಿದ್ದರಾಮಯ್ಯ, ಎರಡನೇದಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಮೂರನೇದಾಗಿ ಒನ್ ಅಂಡ್ ಓನ್ಲಿ
ಸಚಿವ ಜಮೀರ್ ಅಹ್ಮದ್ ಖಾನ್. ಇದನ್ನ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಇವರು ಸಮುದಾಯದ ನಾಯಕರು ಅಥವಾ ಮಾಸ್ ಲೀಡರ್ ಅಂತ ಅನ್ನಿಸ್ತಾರೋ ಇಲ್ವೋ ಅನ್ನೋದನ್ನ ಜನ ಅಂದ್ರೆ ನೀವು ಕಮೆಂಟ್ ಮಾಡಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ಜಮೀರ್ ಅವರು DCM ರೇಸ್ ನಲ್ಲಿ ಇದ್ರು ಪಕ್ಕಾ ಅನ್ನೋದು ಗೊತ್ತಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಸಮುದಾಯಕ್ಕೊಂದು DCM ಸ್ಥಾನ ಅಂತ ಡಿಸೈಡ್ ಏನಾದ್ರೂ ಮಾಡಿದಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪ್ರಚಾರದಲ್ಲಿ ಬಹಿರಂಗವಾಗಿ ಪಾಲ್ಗೊಂಡಿಲ್ಲ ಅಂತ ಹೇಳಿ ಜಮೀರ್ ಅವರನ್ನ ಸಚಿವ ಸ್ಥಾನದಿಂದ ಇಳಿಸಿದ್ರೆ ನಷ್ಟ ಆಗೋದು ಕಾಂಗ್ರೆಸ್ಗೆ ಮಾತ್ರ ಅನ್ನೋದು ನಾನ್ ಹೇಳ್ತಾ ಇಲ್ಲ. ಇದು ಇಡೀ ರಾಜ್ಯದಲ್ಲಿರುವಂತಹ ಸಮುದಾಯದ ಜನ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಸಮುದಾಯದ ನಾಯಕರನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋದಿಲ್ಲ ಅನ್ನೋ ಭಾವನೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಮತ್ತೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಅಂತ ಅನ್ಸುತ್ತೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಬ್ರು ಕಾಂಪಿಟೇಟರ್ ಆಗಿ ಬರ್ತಾ ಇದ್ರು ಅಥವಾ ಮುಂದಿನ ಸಿಎಂ ಇನ್ಯಾರೋ ಅನ್ನುವಂತಹ ಘೋಷಣೆಗಳು ಆಗ್ತಾ ಇದ್ವೋ ಆವಾಗೆಲ್ಲ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದು 5 ವರ್ಷ ಇವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಎದೆ ತಟ್ಟಿಕೊಂಡು ಪದೇ ಪದೇ ಹೇಳಿದ್ದು ಮಾಧ್ಯಮದಲ್ಲಿ ಪದೇ ಪದೇ ಸುದ್ದಿಯಾಗಿದ್ದು ಜಮೀರ್ ಅವರೇ ಹೆಚ್ಚಿರಬಹುದು ಅಂತ ಅನ್ಸುತ್ತೆ. ಬಹುಶಃ ಈ 28ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆದ್ರೆ ಸದ್ಯಕ್ಕಾಗ್ತಾ ಇರುವಂತಹ ಒಂದಿಷ್ಟು ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಇದ್ದಾರಾ ಅನ್ನುವಂತಹ ಅನುಮಾನವೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮೂಡುತ್ತೆ. ಮುಂದೆ ಬರುವಂತಹ ಚುನಾವಣೆಯಲ್ಲಿ ಮುಸ್ಲಿಂ ಓಟ್ ಕ್ರೋಢೀಕರಣ ಮಾಡೋದು ಕಷ್ಟವಾಗುತ್ತೆ. ಸಾಮಾನ್ಯವಾಗಿ ಮುಸ್ಲಿಂ ಓಟ್ಗಳು ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಗೋದಿಲ್ಲ ಅನ್ನೋದಂತೂ ಸತ್ಯ. ಆದ್ರೆ JDSಗೆ ಹೋಗುತ್ತೆ ಅನ್ನೋದನ್ನ ಇಲ್ಲಿಯ ಕಾಂಗ್ರೆಸ್ ನಾಯಕರು ಮರೆಯೋ ಹಾಗೆ ಇಲ್ಲ. ಇನ್ನು ಜಮೀರ್ ಅವರನ್ನ ಬಿಟ್ರೆ ಬೇಕಾದಷ್ಟು ಮುಸ್ಲಿಂ ಸಮುದಾಯದ ನಾಯಕರು ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಕಾಂಗ್ರೆಸ್ ಅಂದುಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ಜಮೀರ್ಗೆ ಇರುವಂತಹ ಫ್ಯಾನ್ ಫಾಲೋವಿಂಗ್, ಆ ಮಾಸ್ ವರ್ಚಸ್ಸು ಉಳಿದ ನಾಯಕರಿಗೆ ಇಲ್ಲ. ಜಮೀರ್ಗೆ ಇರುವಂತಹ ಸಂಘಟನಾ ಚತುರತೆ ಅವರಿಗೆ ಇಲ್ಲ ಅಂತಲೂ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಹೀಗಾಗಿ ಜಮೀರ್ ಮೇಲೆ ಇರುವಂತಹ ವಿಶ್ವಾಸ ಮುಸ್ಲಿಂ ಸಮುದಾಯಕ್ಕೆ ಸದ್ಯಕ್ಕೆ ಬೇರೆ ನಾಯಕರ ಮೇಲೆ ಇದ್ದಂತೆ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ತನ್ನ ಕಾಲ ಮೇಲೆ ತಾನೇ ಕಲ್ಲು ಎತ್ತಿ ಹಾಕಿಕೊಳ್ಳೋದಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.